ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಏನಿದು ಎಷ್ಟೊಂದು ವೆರೈಟಿ ನಾನ್ ವೆಜ್ ಅಂತ ನೋಡ್ತಾ ಇದ್ದೀರಾ. ಸೊ ಈ ವಿಡಿಯೋದಲ್ಲಿ ನಾನ್ ವೆಜ್ ಎಲ್ಲ ನೀವೆಲ್ಲೂ ನೋಡದೇ ಇರೋ ಅಂಥ ಕೆಲವೊಂದು ನಾನು ವಿಡಿಯೋ ಕ್ಲಿಪ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಬನ್ನಿ, ಅಂಥದ್ದು ಏನಿದೆ ಈ ವಿಡಿಯೋದಲ್ಲಿ ಮತ್ತು ನಾನು ಯಾವುದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ ಅಂತ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ನಿಮಗೆ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಸೊ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಾನು ಹಾಸನ ಟು ಶಿವಮೊಗ್ಗ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅಲ್ಲಿ ಹಬ್ಬ ಇತ್ತು. ಸೊ ಹಂಗಾಗಿ ನೋಡಿ, ಇದು ನೋಡ್ತಿರ್ಬೋದು ನೀವು, ನಮ್ಮ ಊರಿನ ಅಂದರೆ ಅಮ್ಮನ ಮನೆಯದು. ಸೊ ಅಲ್ಲಿಂದ 2 ವರ್ಷಕ್ಕೆ ಒಂದ್ಸರಿ ಮಾರಿ ಹಬ್ಬ ಅಂತ ಮಾಡ್ತಾರೆ. ಸೊ ಇದು ದೇವ್ರು ಬರುತ್ತೆ, ಅದು ಪೂಜೆ ಇದೆ. ಸೊ ನಾನು ಎದುರುಗಡೆ ಒಬ್ಬರು ಕೋಳಿ ಇಟ್ಕೊಂಡಿದ್ದಾರೆ. ಸೊ ಆ ಕೋಳಿನ ಹಂಗೇ ಜೀವಂತ ಕೋಳಿನ ಆ ಕಡೆ ಈ ಕಡೆ 2 ಪೀಸ್ ಮಾಡಿ ಹಾಕುತ್ತೆ. ಸೊ ಇದಂತೂ ನಾವು ನಂಬಕ್ಕಾಗದಿರೋಂಥದ್ದು. ಕೇಳ್ಬೋದು, ಕೆಲವರು ಹೇಳ್ಬೋದು ಅದು ಕೂಡ ಟ್ರಿಕ್ಸ್ ಅಂತ. ಬಟ್ ಇದನ್ನು ಈ ಟ್ರಿಕ್ಸ್ನ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ನಾಟಿ ಕೋಳಿ. ಇದೆಲ್ಲ ಈ ರೀತಿ ನಾಟಿ ಕೋಳಿನ ಒಂದೇ ಸರಿ ಹಿಂಗೆ ಬಾಯಿಯನ್ನು ತೆಗೆದು ಉಂಡ ಬೇರೆ ಮಾಡುತ್ತೆ. ಈ ಒಂದು ದೃಶ್ಯ ನಮಗೆ ಸಿಗೋದೇ 2 ವರ್ಷಕ್ಕೊಂದೇ ಸರಿ. ಸೊ ಇದೊಂದನ್ನು ನಾನು ಅಪ್ಲೋಡ್ ಮಾಡಬೇಕಾಗಿತ್ತು. ನಾನು ಹೋಗೋಕ್ಕಾಗಲಿಲ್ಲ ನಿನ್ನೆ. ಯಾಕೆಂದರೆ ನನಗೆ ಮಂಗಳವಾರ ನೈಟ್ ಇದಾಗೋದು, ಗಂಗೆ ತರ್ತಾರೆ. ಸೊ ಇದು ದೇವ್ರು ಬಂದಿರೋದು ನಮಗೆ ಗಂಗೆ ತರೋದು ಮತ್ತು ಯಾವುದೂ ದೇವ್ರು ಬಂದಿರ್ತಾರೆ. ಯಾವ ರೀತಿ ದೇವರು ಇರ್ತಾ ಇದೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್, ಸುಳ್ಳು ಅಂತ. ನಾವು ನಾರ್ಮಲಾಗಿದ್ದಾಗ ಯಾಕೆ ಆ ರೀತಿ ಕುಣಿಯೋದಿಲ್ಲ, ದೇವ್ರು ಹೊತ್ಕೊಂಡಾಗಲೇ ಯಾಕೆ ಹಂಗೆ ಕುಣಿತೀವಿ, ಅದು ಗೊತ್ತಿಲ್ಲ. ಎಲ್ಲ ಒಂದು ಏನಂತಾರೆ ನಿಗೂಢ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಇದು ಅಮ್ಮನ ಮನೆ ಕುರಿನ ಇದು ಮಾಡ್ತಾ ಇದ್ದಾರೆ. ಇದನ್ನು ನಾವು ಏನಂತೀವಿ ಅಂದರೆ, ನೀರು ಹಾಕಿದ ತಕ್ಷಣ ತಲೆ ಹಿಂಗೆ ಕೊಡುವುದು ಅಂದರೆ ಒಪ್ಪಿಗೆ ಇದೆ ಅಂತ ಅರ್ಥ. ಸೊ ಅದನ್ನು ಏನು ದೇವರಿಗೋಸ್ಕರ ಅರ್ಪಿಸೋದ್ರಿಂದ ಅದು ದೇವರು ಹೌದು ಒಪ್ಪಿಗೆ ಇದೆ ಅಂತ ಸೂಚನೆ ಕೊಡುತ್ತೆ ಅಂತ ನಂಬಿಕೆ. ಸೊ ಅದಕ್ಕೂ ಮುಂಚೆ ಅದೇನು ಹೇಳ್ತಾರಲ್ಲ, ಬಲಿ ಕೊಡೋಕ್ಕೂ ಮುಂಚೆ ಏನು ಅಲಂಕಾರ ಮಾಡ್ತಾರೆ ಅಂತ. ಸೊ ಹಂಗಾಗಿ ಅದನ್ನು ಅಲಂಕಾರ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾನು ತೋರಿಸಿಲ್ಲ ನೆಕ್ಸ್ಟ್ ಪ್ರೊಸೀಜರು. ಯಾಕೆಂತಂದರೆ ಹೆದ್ರುಕೊಂಡ್ಬಿಡ್ತಾರೆ ಕೆಲವೊಬ್ಬರು. ಅದಕ್ಕೋಸ್ಕರ ನಾನು ಇಷ್ಟನ್ನು ಮಾತ್ರ ಇದೊಂದು ಕ್ಲಿಪ್ನ ಮಾತ್ರ ಇಲ್ಲಿ ಹಾಕಿದ್ದೀನಿ. ಈ ಒಂದು ಹಬ್ಬ ನಡೆಯೋದು ನಮ್ಮ ಕಡೆ ಎಲ್ಲ 2 ವರ್ಷಕ್ಕೊಂದ್ಸರಿನೇ. ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಇರ್ತಾರೆ. ನಿಮಗೆ ಲಾಸ್ಟಿಗೆ ನಾನು ತೋರಿಸ್ತೀನಿ ಎಷ್ಟು ಜನ ಬರ್ತಾರೆ, ಮನೆ ಮುಂದೆ ಎಷ್ಟು ವೆಹಿಕಲ್ಸು ನಿಂತಿರುತ್ತೆ ಅಂತ. ಸೊ ನಾನು ಇದನ್ನು 2 ಪಾರ್ಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ಒಂದೇ ಇದರಲ್ಲಿ ವಿಡಿಯೋಲಿ ನನಗೆ ತೋರ್ಸೋಕ್ಕಾಗಲ್ಲ, ತುಂಬ ಇದೆ ಲೆಂತಿ ವಿಡಿಯೋ. ಸೊ ಹಾಗಾಗಿ ನಾನು ಒಂದು ವಿಡಿಯೋದಲ್ಲಿ ಎಷ್ಟು ಹಾಕಬೇಕೋ ಅಷ್ಟನ್ನು ನಾನು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿನ ಆಮೇಲೆ ದೇವರದಿಂದ ತೀರ್ಥ ತೊಗೊಂಬಂದು ಆ ದೇವ್ರ ತೀರ್ಥನ ಕುರಿಗೆ ಹಾಕ್ತಾರೆ. ಸೊ ಅದು ತಲೆ ಕೊಡುತ್ತಂದರೆ ಒಪ್ಪಿಗೆ ಇದೆ ಅಂತ ಅರ್ಥ. ಯಾರು ವಿಜಯ್ ಫಿಲ್ಮ್ ನೋಡಿರ್ಬೋದು ನೀವು. ಸೊ ವಿಜಯ್ ಅವರು ಅಷ್ಟೇ, ದರ್ಶನ್ದು ತಂಗಿಗಾಗಿ ಆ ಫಿಲ್ಮ್ ನೋಡಿರ್ಬೋದು ನೀವು. ಸೊ ನಾನು ಆ ಪ್ರೊಸೀಜರಲ್ಲಿ ಆಗ್ತಾಯಿತ್ತು ಅಂದರೆ ಆ ವಿಡಿಯೋ ಮಾಡ್ಕೊಂಡಿದ್ರು, ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾನಿಲ್ಲಿ ಹೋಗ್ತಾ ಇದ್ದೀನಿ. ನಾನು ಹೋಗೋಷ್ಟೊತ್ತಿಗೆ ಆಗಲೇ ಮಧ್ಯಾಹ್ನ ಆಗೋಯಿತು, 12 ಗಂಟೆ. ಇದು ನಮ್ಮ ಊರಿನ ಒಂದು ಎಂಟ್ರೆನ್ಸು. ಶಿವಮೊಗ್ಗ ಜಿಲ್ಲೆ ಹರಿಗೆ ಅನ್ನೋ ಊರು ನಮ್ಮದು. ಸೊ ಯಾರೆಲ್ಲ ಶಿವಮೊಗ್ಗದವರು ಮತ್ತು ಹರಿಗೆಯವರು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗಂತಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಸ್ಪೆಷಲಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಕುರಿ ಮೆರವಣಿಗೆ ಮಾಡ್ಕೊತಾ ಇದ್ದಾರೆ. ನಾನು ಹೋಗೋಷ್ಟೊತ್ತಿಗೆ ಆಗಲೇ ನನ್ನ ತಮ್ಮ ಬೋಟ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದ. ಕುರಿ ಎಲ್ಲ ಕಟ್ ಮಾಡಿ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇಲ್ಲಿ ಮಟನ್ ಎಲ್ಲ ರೆಡಿ ಆಗ್ತಾಯಿತ್ತು. ಏಕೆಂತಂದರೆ ಲೇಟ್ ಆಗಿಬಿಡುತ್ತೆ ಎಲ್ಲ ಕ್ಲೀನ್ ಮಾಡಿ ಅದನ್ನು ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಹೋಗೇ ಬಿಡುತ್ತೆ. ಏಕೆಂತಂದರೆ ಎಲ್ಲರಿಗೂ ಹೇಳಿರ್ತೀವಿ, ರಿಲೇಷನ್ಸು ಫ್ರೆಂಡ್ಸು ಎಲ್ಲರಿಗೂ ಇನ್ವೈಟ್ ಮಾಡಿರ್ತೀವಲ್ಲ. ಸೊ ಅವ್ರು ಬರೋಷ್ಟೊತ್ತಿಗೆ ನಮಗೆ ಬೇಗ ಮಾಡ್ಕೊಂಬಿಡ್ಬೇಕು. ಹಾಗೆ ಇಲ್ಲಿ ನಾವು ಒಳಗೇ ಈರುಳ್ಳಿ ಮತ್ತು ಶುಂಠಿ ಏನು ಬೇಕು, ಇದು ಬೆಳ್ಳುಳ್ಳಿ ಎಲ್ಲ ಸೋಸಿಟ್ಕೊಂಡಿದ್ರು ಆಲ್ರೆಡಿ. ಆಮೇಲೆ ಇದನ್ನು ಈರುಳ್ಳಿ ಬೆಳಗ್ಗೆ ಮಾಡ್ಕೊಂಡ್ರಾಯ್ತು ಅಂತ ಬೆಳಗ್ಗೆನೇ ಸೋಸ್ಕೊತಾಯಿದ್ರು. ಈ ಊರಲ್ಲಿ ಇದು ತಲೆ ಮಟನ್ನೆಲ್ಲ ಸೀಕೊಂಡು ನೋಡಿ ಎಷ್ಟು ಕ್ಲೀನ್ ಮಾಡಿದ್ದಾರೆ. ತಲೆ ಮಟನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಇದು ಬರ್ನ್ ಆದಮೇಲೆ
ಅದನ್ನು ಇದು ಮಾಡ್ತಾರೇನೋ ವಾಶ್ ಮಾಡ್ತಾರೆ ಬ್ರಷಲ್ಲಿ ಉಜ್ಜಿ. ಇದು ನೋಡಿ, ಇದು ಬೋಟಿಗ್ಲಿ ಇದನ್ನು ಕಟ್ ಮಾಡ್ತಾ ಇದ್ದಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬೋಟಿ ಫ್ರೈ. ನಾನ್ ವೆಜ್ ಪ್ರಿಯರಿಗೆ ಗೊತ್ತಿರುತ್ತೆ ಬೋಟಿ ಫ್ರೈ ಹೆಂಗಿರುತ್ತೆ ಅಂತ. ಸೊ ಇದು ಈರುಳ್ಳಿ ಮಟನ್ ಸಾರಿ ರೆಡಿ ಮಾಡ್ಕೊತಾ ಇರೋದು. ಸೊ ಈರುಳ್ಳಿನ ಫಸ್ಟು ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಅರಶಿನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮೆಂತ್ಯ, ಈ ಒಂದು ನನ್ನ ರೆಸಿಪಿನ ನಾನು ನನ್ನ ಒಂದು ನೆಕ್ಸ್ಟ್ ನನ್ನ ಚಾನಲ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಟನ್ ಸಾರು ಯಾವ ರೀತಿ ಮಾಡೋದು ಅಂತ. ತುಂಬಾ ಟೇಸ್ಟಿಯಾಗಿತ್ತು. ಬಂದವರೆಲ್ಲ ಕೇಳ್ತಾಯಿದ್ರು ಯಾರು ಮಾಡಿದ್ದು ಸಾಂಬಾರು ಅಂತ, ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲಿ ಮಟನ್ ಸಾರು ಅಂತೂ ರೆಡಿ ಆಗ್ತಾಯಿದೆ, ಘಮ ಘಮ ಅಂತಿತ್ತು. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಇನ್ನು ನಾವು ಅಲ್ಲಿದ್ದವ್ರಿಗೆ ಕೇಳಬೇಕಾ ಹಂಗಂತ ಎಲ್ಲ ನನಗೇನೋ ತಿನ್ನಬೇಕು ಅಂತ ಅನಿಸೋದು, ಬಟ್ ನಂಗೆ ಹುಷಾರಿರಲಿಲ್ಲ. ಹಾಗಾಗಿ ನಾನು ತಿನ್ನೋಕ್ಕೆ ಆಗಲಿಲ್ಲ. ಏನೂ ತಿನ್ನಲೇ ಇಲ್ಲ ಆ್ಯಕ್ಚುಲಿ ಜಾಸ್ತಿ, ಯಾಕೆಂದರೆ ಮೊದಲೇ ಹುಷಾರಿರಲಿಲ್ಲ. ಈಗಲೂ ಅಷ್ಟೇ ಗಂಟಲು ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾಯಿದೆ. ಸೊ ಎಲ್ಲ ರುಬ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸೊ ಮಟನ್ ಸಾರು ರೆಡಿ. ನೆಕ್ಸ್ಟು ಮಟನ್ ಸಾರು ಆದಮೇಲೆ ಬೋಟಿ ಫ್ರೈನ ಮಾಡ್ಕೊತಾ ಇದ್ದೀವಿ. ಬೋಟಿನ ಫಸ್ಟು ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಬಿಡ್ಬೇಕು, ಯಾಕೆ ಅಂತ ಅಂದರೆ ಅದು ಬೇಯಲ್ಲ ಬೇಗ. ಹಂಗಾಗಿ ನಾವು ಬೋಟಿನ ಚೆನ್ನಾಗಿ ಒಂದು 3ರಿಂದ 4 ವಿಷಲ್ ಹೊಡೆಸ್ಕೊಂಡ್ರೆ ಬೋಟಿ ಚೆನ್ನಾಗಿ ಬೆಂದಿರುತ್ತೆ. ಇದು ನಾನು ತೋರಿಸ್ತೀನಿ ನೋಡಿ, ಇದು ಬೆಂದಿದೆ. ಇಲ್ಲಿ ಇದು ತೋರಿಸ್ತೀನಿ ಬೆಂದಿದೆ ಅಂತ ನೋಡಿ, ಇದು ಬೆಂದಿದೆ. ಸೊ ಇದನ್ನು ಬೋಟಿ ಫ್ರೈಗೆ ಹಾಕಿ, ಅದಕ್ಕೆ ನಾವು ಬೋಟಿ ಫ್ರೈಗೆ ಕಡಲೆಕಾಳು, ಆಲೂಗೆಡ್ಡೆ, ಆಮೇಲೆ ಬಾಳೆಕಾಯಿ ಎಲ್ಲ ಹಾಕಿ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆಮೇಲೆ ಈಗ ನೆಕ್ಸ್ಟು ಈ ಬೋಟಿ ಎಲ್ಲ ಹಾಕಿ, ಸೊ ಬೋಟಿ ಫ್ರೈ ಕೂಡ ಅಂದರೆ ಬೋಟಿ ಗೊಜ್ಜು ರೆಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಬೋಟಿ ಗೊಜ್ಜು ಅನ್ನೋದು. ಸೊ ನೆಕ್ಸ್ಟು ಇದಾದಮೇಲೆ ಚಿಕನ್ ಗ್ರೇವಿ ಕೂಡ ಮಾಡ್ಕೊತಾ ಇದ್ದೀವಿ. 2-3 ಕೋಳಿ ತಂದಿದ್ರು ಅನಿಸುತ್ತೆ. ಈಗ ಮಕ್ಕಳಿಗೆ ಎಲ್ಲರಿಗೂ ಎಕ್ಸಾಮ್ ನಡೀತಿರೋದ್ರಿಂದ ಅವು ಸ್ವಲ್ಪ ಕಮ್ಮಿನೇ ಬರೋದು ರಿಲೇಷನ್ಸ್ ಎಲ್ಲ. ಮಾತ್ರ ಫ್ರೆಂಡ್ಸು ಅವರೆಲ್ಲ ಅಂದರೆ ಅಲ್ಲೇ ಲೋಕಲ್ ಏರಿಯಾದವರೆಲ್ಲ ಬರ್ತಾರೆ, ಬಟ್ ಊರಿಂದ ಊರಿಗೆ ಬರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ವೀಕ್ ಡೇಸಲ್ಲಿ ಬರೋದ್ರಿಂದ ಸ್ವಲ್ಪ ಕಮ್ಮಿ ರಿಲೇಷನ್ಸ್ ಎಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು. ಸೊ ಇದಕ್ಕೆ ನಾವು ಮತ್ತು ಗೀ ರೈಸು ಮತ್ತು ಮುದ್ದೆ, ವೈಟ್ ರೈಸು ಎಲ್ಲ ಮಾಡ್ಕೊಂಡಿದ್ವಿ. ಸೊ ಇದಾಗಿತ್ತು ನನ್ನ ಒಂದು ಪಾರ್ಟ್ 1 ಮಾರಿ ಹಬ್ಬ. ಸೊ ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಇನ್ನೂ ಏನೇನಾಯಿತು, ಯಾರೆಲ್ಲ ಬಂದಿದ್ದರು ಮತ್ತು ಹೇಗೆಲ್ಲ ಅರೇಂಜ್ಮೆಂಟ್ಸ್ ಇತ್ತು ಅಂತ ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್.